ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪ್ರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪ್ರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪ್ರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಸ್ನಾನದ ಕೋಣೆಯಲ್ಲೇ ಉಸಿರು ಕಟ್ಟಿ ಅಕ್ಕ ತಂಗಿ ಇಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಪ್ರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಗುಲ್ಫನ್ ತಾಜ್ ಅನ್ನೋ 23 ವರ್ಷದ ಮಹಿಳೆ ಹಾಗೆ ಸಿಮ್ರಾನ್ ತಾಜ್ ಅನ್ನೋ 20 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅಕ್ಕ ತಂಗಿ ಮೃತಪಟ್ಟಿದ್ದಾರೆ. ಆ ಸ್ನಾನದ ಕೋಣೆಯಲ್ಲಿ ಯಾವುದೇ ಕಿಟಕಿ ಇಲ್ಲದ ಹಿನ್ನೆಲೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನದ ಕೋಣೆಗೆ ಹೋದವರು ಬಹಳ ಸಮಯವಾದರೂ ಹೊರಗೆ ಬಂದಿಲ್ಲ. ಅನುಮಾನಗೊಂಡ ತಂದೆ ಅಲ್ತಾಫ್ ಬಾಗಿಲು ಬಡಿದಿದ್ದಾರೆ. ಆಗ್ಲೂ ಬಾಗಿಲು ತೆರೆದಿಲ್ಲ. ತೆರೆದು ನೋಡಿದಾಗ ಯುವತಿಯರು ಪ್ರಜ್ಞೆ ಕಳ್ಕೊಂಡು ಬಿದ್ದಿರೋದು ಗೊತ್ತಾಗಿದೆ. ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ಇಬ್ಬರನ್ನು ಕೂಡ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಪ್ರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.